Well, dear students, in the last class, I think we have started with reproduction in angiospermic plants. We know angiosperms means they are nothing but flower bearing plants, right? Basically, angiosperms have been divided into monocotyledons and as well dicotyledons. You know, in Kannada, ಮೊನೊಕಾಟಿಲಿಡನ್ಸ್ ಮೀನ್ಸ್ ಏಕದಳ ಸಸ್ಯಗಳು, ಡೈಕಾಟಿಲಿಡನ್ಸ್ ಮೀನ್ಸ್ ದ್ವಿದಳ ಸಸ್ಯಗಳು. ಅಂದರೆ ಎಂಬ್ರಿಯಾನಿಕ್ ಸ್ಟೇಜ್ನಲ್ಲಿ ಆ ಒಂದು ಮೊನೊಕಾಟಿಲಿಡನ್ನಲ್ಲಿ ಕೇವಲ ಸಿಂಗಲ್ ಕಾಟಿಲಿಡನ್ ಇರುತ್ತೆ. ಹಾಗಾಗಿ ಅದನ್ನು ನಾವು ಮೊನೊಕಾಟಿಲಿಡನ್ ಅಂತ ಕರೆದಿದ್ದೀವಿ. ಮೊನೊ ಅಂದರೆ ಸಿಂಗಲ್, ನಿಮಗೆ ಗೊತ್ತು. ಕಾಟಿಲಿಡನ್ ಅಂದರೆ ಆ ಒಂದು ಎಂಬ್ರಿಯಾನಿಕ್ ಸೀಡ್ ಅಂತ ನಾವು ಕರಿಬೇಕು. ಅದೇ ರೀತಿಯಲ್ಲಿ ಡೈಕಾಟಿಲಿಡನ್ನಲ್ಲಿ ಡೈ ಅಂದರೆ ಎರಡು, ಕಾಟಿಲಿಡನ್ ಅಂದರೆ ಸಾಮಾನ್ಯವಾಗಿ ದ್ವಿದಳ ಸಸ್ಯಗಳಲ್ಲಿ ಎರಡು ಎಂಬ್ರಿಯಾನಿಕ್ ಕಾಟಿಲಿಡನ್ಸ್ ಇರೋದ್ರಿಂದ ಅವನ ನಾವು ಡೈಕಾಟಿಲಿಡನ್ಸ್ ಅಂತೇಳಿ ಕರಿತೀವಿ. ಸೊ ಪ್ರಥಮ PUCಯಲ್ಲಿ ನಾವು ಆಲ್ರೆಡಿ ವಿ ನೋ ಅಬೌಟ್ ಎಂಟೈರ್ ಆಂಜಿಯೋಸ್ಪರ್ಮಿಕ್ kingdom has been broadly classified into, that is mono and as well dicotyledons. Of course, totally monocot and as well dicotyledons, they used to bear the flowers. ಅಂದರೆ ಹೂವನ್ನು ಬಿಡುವಂಥ ಸಸ್ಯಗಳವಾಗಿರೋದ್ರಿಂದ ಅವಕ್ಕೆ ನಾವು ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಥವಾ ಆಂಜಿಯೋಸ್ಪರ್ಮಿಕ್ ಪ್ಲ್ಯಾಂಟ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ದಿತ್ತು. ಇನ್ನು ಅಷ್ಟಾದಮೇಲೆ ನಾನು ಫ್ಲವರನ್ನು ಡಿಫೈನ್ ಮಾಡಿರೋದಿದೆ. ನೀವು ಕಳೆದ 2-3 ಕ್ಲಾಸ್ಗಳಲ್ಲಿ ನೀವು ನೋಡಿದ್ದೀರಾ. ಫ್ಲವರನ್ನು ಇಟ್ ಈಸ್ ಆ್ಯನ್ ಫ್ಯಾಸಿನೇಟಿಂಗ್ ಆರ್ಗನ್ ಆಫ್ ದ ಪ್ಲ್ಯಾಂಟ್ ಅಂತೇಳಿ ನಾವು ಕರಿತೀವಿ. ಮುಖ್ಯವಾಗಿ ಇಟ್ ಈಸ್ ದ ಸ್ಟ್ರಕ್ಚರ್ ಮೆಂಟ್ ಫಾರ್ ಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಇನ್ ಆಲ್ ಆಂಜಿಯೋಸ್ಪರ್ಮಿಕ್ ಪ್ಲ್ಯಾಂಟ್ಸ್. ನೀವು ಯಾವ ಒಂದು ಆಂಜಿಯೋಸ್ಪರ್ಮಿಕ್ ಪ್ಲ್ಯಾಂಟ್ಸನ್ನು ತಗೊಂಡ್ರು ಕೂಡ ಅದರಲ್ಲಿ ಕಂಪಲ್ಸರಿ ಫಾರ್ಮೇಷನ್ ಆಫ್ ದ ಫ್ಲವರ್ ಇರೋದನ್ನು ನೀವು ನೋಡಿದ್ದೀರ. ಇನ್ನು ಫ್ಲವರಲ್ಲಿ ಮುಖ್ಯವಾಗಿ 4 ಭಾಗಗಳನ್ನು ನಾವು ಹೆಸರು ಹೇಳ್ತೀವಿ. ಸೊ ಇಟ್ ಈಸ್ ನಥಿಂಗ್ ಬಟ್ ದ 4 ಹೋರಲ್ಸ್ ಆಫ್ ದ ಫ್ಲವರ್ ಅಂತ ನಾನು ನಿಮಗೆ ಮನದಟ್ಟು ಮಾಡಿರೋದಿದೆ. ಆ 4 ಹೋರಲ್ಸ್ ಏನಿದೆ ಅವುಗಳಲ್ಲಿ ಮೊದಲ 2 ನಾವು ಅಸಿಸರಿ ಹೋರಲ್ಸ್ ಅಂತೇಳಿ ಕರಿತೀವಿ. ಉಳಿದಂತೆ ಇನ್ನು 2 ಎಸೆನ್ಷಿಯಲ್ ಹೋರಲ್ಸ್ ಅಂತೇಳಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ನೀವು ಅದನ್ನೆಲ್ಲ ನೆನಪು ಮಾಡ್ಕೋಬೇಕಾಗತ್ತೆ. ಸೊ ಎಕ್ಸಾಮ್ನಲ್ಲಿ ಎ ಟಿಪಿಕಲ್ ಫ್ಲವರ್ ಅನ್ನೋದೇನಿದೆ ಆ ಪಾರ್ಟ್ ಬಹಳ ಮುಖ್ಯ. ನಿಮಗೆ ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂತ ಹೇಳಿದರೆ ಆ ಒಂದು ಚಿತ್ರ ಬಿಡಿಸುವಂಥ ಒಂದು ಪ್ರಾಕ್ಟೀಸನ್ನು ನೀವು ಮಾಡ್ಕೋಬೇಕು. ಟಿಪಿಕಲ್ ಫ್ಲವರ್ ಡಯಾಗ್ರಾಮನ್ನು ಸಾಕಷ್ಟು ಸಲ ಆ್ಯನ್ಯುವಲ್ ಎಕ್ಸಾಮಿನೇಷನ್ಸಲ್ಲಿ ಕೇಳಿರೋದಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಅದನ್ನು ಬಿಡಿಸಿ ಅದರ ಲೇಬಲ್ಸ್ ಏನು ಬರುತ್ತೆ ಅದನ್ನು ಸ್ಪಷ್ಟವಾಗಿ ನೀವು ಲೇಬಲಿಂಗ್ ಮಾಡಬೇಕಾದಂಥದ್ದು. ಅನ್ಲೇಬಲ್ಡ್ ಡಯಾಗ್ರಾಮ್ಸ್ ಡು ನಾಟ್ ಕ್ಯಾರಿ ದ ಮಾರ್ಕ್ಸ್, ಬೈ ದಟ್ ಯು ಶುಡ್ ಲೇಬಲ್ ದೆಮ್ ಪ್ರಾಪರ್ಲಿ. ನೆಕ್ಸ್ಟ್, ಆ 4 ಬೋರಲ್ಸಲ್ಲಿ 2 ಎಸೆನ್ಷಿಯಲ್ಲು, ಇನ್ನು 2 ಅಸಿಸರಿ ಬೋರಲ್ಸ್ ಅಂತ ಹೇಳಿರೋದಿದೆ. ಅವುಗಳನ್ನು ಬೋರಲ್ಸ್ನ ಹೆಸರು ಕೇಲಿಕ್ಸು, ಕೊರೋಲಾ, ಆ್ಯಂಡ್ರಿಷಿಯಮ್ ಮತ್ತು ಗೈನಿಷಿಯಮ್ ಅಂತೇಳಿ ನಾನು ಡಿಫೈನ್ ಮಾಡಿದ್ದೀನಿ. ಸೊ ಕೇಲಿಕ್ಸ್ ಏನಿದೆ ಆ ಒಂದು ಕೇಲಿಕ್ಸ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಪ್ರೊಟೆಕ್ಷನ್ ಟು ದ ಎಂಟೈರ್ ಫ್ಲವರ್ ಇನ್ ಬಡ್ ಕಂಡೀಷನ್. ಅಂದರೆ ಬಡ್ ಅಂತಂದರೆ ಮೊಗ್ಗಿನ ಅವಸ್ಥೆಯಲ್ಲಿದ್ದಂಥ ಸ್ಥಿತಿಯಲ್ಲಿ ಇಡೀ ಸಂಪೂರ್ಣವಾದಂಥ ಒಂದು ಹೂವಿಗೆ ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಕೇಲಿಕ್ಸ್ ಮಾಡುತ್ತೆ. ಆಮೇಲೆ ಇನ್ನು ಕೊರಲ ಅಂತ ಹೇಳಿದರೆ ದೇ ಆರ್ ನಥಿಂಗ್ ಬಟ್ ದ ಪೆಟಲ್ಸ್ ಅಂತೇಳಿ ನಾವು ಕರಿತೀವಿ. ಆ ಒಂದು ಕೊರಲ್ಲದ ಮುಖ್ಯ ಕೆಲಸ ಏನಪ್ಪ ಅಂತ ಹೇಳಿದರೆ ದೇ ಯೂಸ್ ಟು ಅಟ್ರ್ಯಾಕ್ಟ್ ದ ಇನ್ಸೆಕ್ಟ್ಸು, ಬರ್ಡ್ಸು ಡ್ಯೂರಿಂಗ್ ಪಾಲಿನೇಷನ್. ಯಾಕಂದರೆ ಪಾಲಿನೇಷನ್ ಆಗಬೇಕಾದ್ರೆ ಅವುಗಳ ಆಕರ್ಷಣೆಗಾಗಿ ಹಲವಾರು ಥರದ ಬೇರೆ ಬೇರೆ ಬಣ್ಣಗಳಿಂದ ಕೂಡಿದಂಥ ಈ ಒಂದು ಪೆಟಲ್ಸ್ ಏನಿದೆ ದೇ ಆರ್ ಗೋಯಿಂಗ್ ಟು ಅಟ್ರ್ಯಾಕ್ಟ್ ದ ಇನ್ಸೆಕ್ಟ್ಸ್, ಬೈ ದಟ್ ಪಾಲಿನೇಷನ್ ವಿಲ್ ಟೇಕ್ ಪ್ಲೇಸ್ ವೆರಿ ಸ್ಮೂತ್ಲಿ. ಓಕೆ, ಹಾಗಾಗಿ ದಟ್ ಈಸ್ ದ ರೋಲ್ ಆಫ್ ದೀಸ್ ಕೊರೋಲಾ. ಇನ್ನು ಆ್ಯಂಡ್ರಿಷಿಯಮ್ ಅಂತ ನಾನು ಡಿಸ್ಕಸ್ ಮಾಡಿದೆ. ಆ್ಯಂಡ್ರಿಷಿಯಮ್, ಆ್ಯಂಡ್ರಿಸ್ ಅಂದರೆ ಮೇಲ್ ಕ್ಯಾರೆಕ್ಟರ್ ಇರುವಂಥ ಒಂದು ಸ್ಟ್ರಕ್ಚರ್ಗೆ ಆ್ಯಂಡ್ರಿಷಿಯಮ್ ಅಂತೀವಿ. ಈಶಿಯಮ್ ಅಂದರೆ ಬಿಯರಿಂಗ್ ಅಂತೇಳಿ ನಾನು ಹೇಳ್ಕೊಟ್ಟಿದ್ದೀನಿ. ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರನ್ನು ನಾವು ಆ್ಯಂಡ್ರಿಷಿಯಮ್ ಅಂತೇಳಿ ಕರಿತೀವಿ. ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರನ್ನು ಗೈನಿಷಿಯಮ್ ಅಂತೇಳಿ ನಾವು ಕರೆದಿದ್ದೀವಿ. ನಿಮಗೆ ಗೊತ್ತಿದೆ, ನಾವು ಮೆಡಿಕಲ್ ಸೈನ್ಸ್ ಓದಬೇಕಾದ್ರೆ ಗೈನಕಾಲಜಿ ಅಂತ ಒಂದು ಸಪರೇಟ್ ಬ್ರ್ಯಾಂಚ್ ಇದೆ, ನೆನ್ಪಿಟ್ಕೊಳ್ಳಿ. ಆ ಗೈನಕಾಲಜಿಯಲ್ಲಿ ಗೈನಕೋ ಅಂತ ಹೇಳಿದ್ರೆ ಫೀಮೇಲ್ ರಿಲೇಟೆಡ್ ಅಂತೇಳಿ ಅರ್ಥ ಕೊಡುತ್ತೆ. ಹಾಗಾಗಿ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರನ್ನು ನಾವು ಗೈನಿಷಿಯಮ್ ಅಂತೇಳಿ ಕರಿತೀವಿ. ಮೇಲ್ ಫ್ಲವರು, ಫೀಮೇಲ್ ಫ್ಲವರ್ಗೆ 2 ಟೆಕ್ನಿಕಲ್ ವರ್ಡ್ಸ್ ಇದೆ. ಆ 2 ವರ್ಡ್ಸನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೇಲ್ ಫ್ಲವರನ್ನು ನಾವು ಬರೀ ಕಾಮನ್ ಹೆಸರು ಮೇಲ್ ಫ್ಲವರ್ ಅಂತ ಹೇಳೋದಕ್ಕಿಂತ ಬೆಟರ್ ಅಂತ ಹೇಳಿದರೆ ಅವನ್ನು
ಸ್ಟೇಮನ್ಸ್ ಅಂತ ಹೇಳಬೇಕು. ಸ್ಟೆಮೈನೇಟ್ ಫ್ಲವರ್ ಅಂತ ಹೇಳಿದರೆ, ಸ್ಟೆಮೈನೇಟ್ ಅಂದರೆ ಸ್ಟೇಮನ್ಸ್ ಇರುವಂಥ ಹೂವಿಗೆ ಸ್ಟೆಮೈನೇಟ್ ಅಂತೇಳಿ ಕರಿತೀವಿ. ಇನ್ನು ಅದಕ್ಕೆ ಇನ್ನೊಂದಿದೆ, ಪಿಸ್ಟಿಲೇಟ್ ಫ್ಲವರ್ ಅಂತೇಳಿ ಕರೀತಾರೆ. ನೆನ್ಪಿಟ್ಕೋಬೇಕು, ಗೈನಿಷಿಯಮ್ ಇಸ್ ದ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಆ ಒಂದು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರುವಂಥ ಹೂವಿಗೆ ನಾವು ಹೆಣ್ಣು ಹೂವು ಅಂತ ಹೇಳಿ ನಾವೇನು ಕರಿತೀವಿ ಅದನ್ನು ನಾವು ಪಿಸ್ಟಿಲ್ ಅಂತ ಹೇಳಬೇಕು. ಸೊ ಇಲ್ಲಿ ಗೈನಿಷಿಯಮ್ಗೆ ನಾವು ಆಲ್ಟರ್ನೇಟಿವ್ ಆಗಿ ಪಿಸ್ಟಿಲ್ಸ್ ಅಥವಾ ಕಾರ್ಪೆಲ್ಸ್ ಅಂತೇಳಿ ನಾವು ಯೂನಿಟ್ ಹೆಸರನ್ನು ಹೇಳೋದಿದೆ. ಸೊ ಆ ಎರಡು ಸ್ಟ್ರಕ್ಚರ್ಸ್ ಇರುವಂಥ ಯಾವುದಾದ್ರೂ ಇರ್ಬೋದು, ಪಿಸ್ಟಿಲ್ ಅಂದರೆ, ಕಾರ್ಪೆಲ್ ಅಂದರೆ, ಅಥವಾ ಗೈನಿಷಿಯಮ್ ಅಂತ ಹೇಳಿದ್ರು ಕೂಡ ಇಟ್ ಇಸ್ ಓಕೆ. ಸೊ ಅದಕ್ಕೆ ಪಿಸ್ಟಿಲೇಟ್ ಫ್ಲವರ್ ಅಂತ ಹೇಳ್ತಾರೆ. ಸ್ಟೆಮೈನೇಟ್ ಫ್ಲವರ್ ಅಂದರೆ ಮೇಲ್ ಫ್ಲವರು, ಪಿಸ್ಟಿಲೇಟ್ ಫ್ಲವರ್ ಅಂದರೆ ಫೀಮೇಲ್ ಫ್ಲವರ್. ಈ ಎರಡು ಟೆಕ್ನಿಕಲ್ ವರ್ಡ್ಸನ್ನು ಆದಷ್ಟು ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿ ನೀವು ಸಾಕಷ್ಟು ಕಡೆ ಉಪಯೋಗಿಸ್ಕೋಬೇಕು. ಆವಾಗ ವ್ಯಾಲ್ಯೂಯೇಟರ್ಗೆ ಅಟ್ರಾಕ್ಟ್ ಆಗುತ್ತೆ. ಓಕೆ, ಸ್ಟೂಡೆಂಟ್ ನೋ ವೆಲ್ ಅಬೌಟ್ ದ ಟೆಕ್ನಿಕಲ್ ಟರ್ಮ್ಸ್ ಅಂತೇಳಿ ಮೇಲ್ ಫ್ಲವರ್ ಅಂತ ನೀವು ಬರೆಯೋದನ್ನೇ ಸ್ಟೆಮೈನೇಟ್ ಫ್ಲವರ್ ಅಂತ ಬರೆದ್ಬಿಡಿ, ಅವರಿಗೆ ತುಂಬ ಅಟ್ರಾಕ್ಟ್ ಆಗುತ್ತೆ. ಅದೇ ರೀತಿ ಫೀಮೇಲ್ ಫ್ಲವರನ್ನು ನೀವು ಪಿಸ್ಟಿಲೇಟ್ ಅಂತೇಳಿ ಉಪಯೋಗಿಸ್ಬೇಕು. ಕಾಮನ್ ನೇಮಿಗಿಂತ ಟೆಕ್ನಿಕಲ್ ವರ್ಡ್ಸನ್ನು ಎಷ್ಟು ಉಪಯೋಗಿಸ್ತೀರೋ ಅಷ್ಟು ಅದು ನಿಮಗೆ ಮಾರ್ಕ್ಸ್ ಗೇನ್ ಮಾಡಲಿಕ್ಕೆ ಸಪೋರ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದಿಷ್ಟು ಒಂದು ಪಾಯಿಂಟ್. ಅಂದರೆ ಒಂದು ಟಿಪಿಕಲ್ ಫ್ಲವರಲ್ಲಿ ಎರಡು ಅಸಿಸರಿ ಫ್ಲವರ್ ಇದು ಪಾರ್ಟ್ಸ್ ಇದೆ, ಹೋರಲ್ಸು, ಇನ್ನು ಎರಡು ಎಸೆನ್ಷಿಯಲ್ ಹೋರಲ್ಸ್ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು, ನಾನು ಮೊನ್ನೆ ಕ್ಲಾಸಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ಅಸಿಸರಿ ಹೋರಲ್ಸ್ ಏನಿದ್ದಾವೆ, ಜಸ್ಟ್ ದೇ ವಿಲ್ ಅಸಿಸ್ಟ್ ಡ್ಯೂರಿಂಗ್ ಪಾಲಿನೇಷನ್ ಅಂತ ಹೇಳ್ತೀನಿ ನಾವು. ರಿಪ್ರೊಡಕ್ಷನ್ ಸಂದರ್ಭದಲ್ಲಿ ಆ ಎರಡು ಏನು ಕೇಲಿಕ್ಸ್ ಕೊರಲ ಇದೆ ಅವು ಕಂಪಲ್ಸರಿ ಇರಬೇಕಂತಿಲ್ಲ ರಿಪ್ರೊಡಕ್ಷನ್ಗೆ. ಆದರೆ ಒಂದು ಫ್ಲವರ್ ಅಂತ ಹೇಳಿದ ಮೇಲೆ 4 ಪಾರ್ಟ್ಸ್ ಇದೆ. ಆ 4 ಪಾರ್ಟ್ಸಲ್ಲಿ ಅಸಿಸರಿ ಏನಿದೆವಲ್ಲ ಅವು ಬೇಕು ಫ್ಲವರ್ಗೆ. ಯಾತಕ್ಕೆ ಬೇಕಾಗುತ್ತೆ ಅಂದರೆ, ಒಂದು ಪ್ರೊಟೆಕ್ಷನ್ಗೆ, ಇನ್ನೊಂದು ಪಾಲಿನೇಷನ್ನಲ್ಲಿ ಇನ್ಸೆಕ್ಟು ಬರ್ಡ್ಸನ್ನು ಅಟ್ರ್ಯಾಕ್ಟ್ ಮಾಡಿ ಪಾಲಿನೇಷನ್ ಸಕ್ಸಸ್ಫುಲ್ ಮಾಡಲಿಕ್ಕಾಗಿ ಪೆಟಲ್ಸ್ ಇದೆ ಅನ್ನೋದನ್ನು ನಾವು ಹೇಳ್ಕೊಟ್ಟಿರೋದಿದೆ. ಹಾಗಾಗಿ ಅವೆರಡು ಅಸಿಸರಿ ಹೋರಲ್ಸ್ನೂ ಬೇಕು. ಜೊತೆಯಲ್ಲಿ ಮೇನ್ ಎಸೆನ್ಷಿಯಲ್ ಹೋರಲ್ಸ್ ಏನಿದಾವಲ್ಲ, ಆ್ಯಂಡ್ರಿಷಿಯಮ್ ಮತ್ತು ಗೈನಿಷಿಯಮ್, ಅವು ಕೂಡ ಅವಶ್ಯಕವಾಗಿ ಬೇಕು. ಈಗ ಸ್ವಲ್ಪ ನಾವು ನೆನಪು ಮಾಡ್ಕೊಳ್ಳೋಣ, ವಿಚಾರ ಮಾಡಿ. ನಾನು 2 ಟೆಕ್ನಿಕಲ್ ಪಾಯಿಂಟ್ಸನ್ನು ಕ್ಲಿಯರ್ ಮಾಡಿದ್ದೀನಿ. ಒಂದು ಯೂನಿಸೆಕ್ಷುಯಾಲಿಟಿ, ಇನ್ನೊಂದು ಬೈಸೆಕ್ಷುಯಾಲಿಟಿ ಅಂತ ನಾನು ಒಂದು ಕಾನ್ಸೆಪ್ಟನ್ನು ಹೇಳಿಕೊಂಡಿದ್ದೀನಿ. ನೆನಪಿಟ್ಕೋಬೇಕು, ಯೂನಿಸೆಕ್ಷುವಲ್ ಫ್ಲವರ್ಸನ್ನು ನಾವೇನಂತ ಹೇಳ್ತೀವಿ ಅಂದರೆ ಡಯೋಯಿಷಿಯಸ್ ಅಥವಾ ಹೆಟಿರೋಥ್ಯಾನಿಕ್ ಅಂತೇಳಿ ನಾವು ಕರಿತಾ ಇದ್ದೀವಿ. ನಿಮಗೆ ನೆನಪಿದೆ. ಸೊ ಈ ಒಂದು ಯೂನಿ ಅಂದರೆ ಸಿಂಗಲ್ ಸೆಕ್ಸ್ ಇರುವಂಥ ಅಲ್ಲಿ ಚಾನ್ಸಸ್ ಏನಿದೆ ಅಂತಂದರೆ, ಒಂದು ಗಿಡದಲ್ಲಿ ಹೂಗಳೇನಿದ್ದಾವೆ ಆ ಹೂಗಳಲ್ಲಿ ಒಂದು ಗಂಡು ಹೂವರ ಇರುತ್ತೆ, ಇಲ್ಲ ಹೆಣ್ಣು ಹೂವಾಗಿರುತ್ತೆ. ಅಂದರೆ ಸ್ಟೆಮೈನೇಟ್ ಫ್ಲವರ್ಸ್ ಇರ್ಬೋದು ಅಥವಾ ಪಿಸ್ಟಿಲೇಟ್ ಫ್ಲವರ್ಸ್ ಇರ್ಬೋದು. ಒಂದೇ ಒಂದು ಪ್ಲ್ಯಾಂಟಲ್ಲಿ ಎರಡು ಬೇರೆ ಬೇರೆ ಇರ್ಬೋದು, ಮೇಲ್ ಫ್ಲವರು ಫೀಮೇಲ್ ಫ್ಲವರ್ ಅಂತೇಳಿ. ಇಂಥದ್ದಕ್ಕೆ ಯೂನಿಸೆಕ್ಷುಯಾಲಿಟಿ ಅಂತ ನಾವು ಕರೆದ್ವಿ. ಸೊ ಯೂನಿಸೆಕ್ಷುಯಾಲಿಟಿಯಲ್ಲಿ ಡಯೋಯಿಷಿಯಸ್, ಡಯೋ ಅಂದರೆ ಎರಡು, ಅಂದರೆ ಎರಡು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಬೇರೆ ಬೇರೆ ಪ್ಲ್ಯಾಂಟಿನ ಫ್ಲವರ್ಸಲ್ಲಿ ಸಪರೇಟಾಗಿ ಇರಬೇಕಾದಂಥದ್ದು. ಇದಕ್ಕೆ ನಾವು ಡಯೋಯಿಷಿಯಸ್ ಅಂತ ಹೇಳಿದ್ದೀವಿ. ಇನ್ನು ಅದಕ್ಕೆ ಸರಿಯಾಗಿ ಅನದರ್ ಒನ್ ಅಂದರೆ ಹೆಟಿರೋಥ್ಯಾಲಿಕ್ ಅಂತ ಕರೆದೆ ನಾವು. ಹೆಟಿರೋ ಅಂದರೆ ಡಿಫರೆಂಟ್ ಅಂತೇಳಿ, ಥ್ಯಾಲಿಕ್ ಅಂದರೆ ದ ಪ್ಲ್ಯಾಂಟ್ ಬಾಡೀಸ್, ಎರಡು ಬೇರೆ ಬೇರೆ ಪ್ಲ್ಯಾಂಟ್ಸ್ ವಿತ್ ಅಪೋಸಿಟ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಇಂಥದ್ದಕ್ಕೆ ನಾವು ಹೆಟಿರೋಥ್ಯಾಲಿಕ್ ಅಂತೇಳಿ ಕರಿತೀವಿ. ಇದಕ್ಕೆ ನಾನು ಎಕ್ಸಾಂಪಲ್ಸನ್ನು ಹಾಲೆ ಹೇಳ್ಕೊಟ್ಟಿದ್ದೀನಿ. ಪಪ್ಪಾಯ ಇದೆ, ಡೇಟ್ ಪಾಮ್ ಇದೆ ಅಂತ ನಾನು ಹೇಳಿದ್ದೀನಿ. ನಿಮ್ಮ ಸಿಲೆಬಸ್ಸಲ್ಲಿ ಆ 2 ಎಕ್ಸಾಂಪಲ್ಸನ್ನು ಕೊಟ್ಟಿರೋದಿದೆ. ಇನ್ನು ಅದಕ್ಕೆ ಅಪೋಸಿಟ್ ಆಗಿ ಬೈಸೆಕ್ಷುಯಾಲಿಟಿ ಅಂತ ಹೇಳ್ತೀವಿ. ಬೈ ಅಂದರೆ ಎರಡು, ಸೆಕ್ಷುಯಲ್ ಅಂದರೆ ಎರಡು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಒಂದೇ ಫ್ಲವರಲ್ಲಿದ್ದರೆ ಅಂಥದ್ದನ್ನು ನಾವು ಬೈಸೆಕ್ಷುಯಾಲಿಟಿ ಅಂತ ಹೇಳ್ತೀವಿ. ಆಮೇಲೆ ಮಾನೋಯಿಷಿಯಸ್ ಅಂತ ಹೇಳಿ ಕರೆದ. ಮಾನೋ ಅಂದರೆ ಸಿಂಗಲ್, ಈಷಿಯಸ್ ಅಂದರೆ ಎರಡು ಅಪೋಸಿಟ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸನ್ನು ಹೊಂದಿರುವಂಥ, ಅಂದರೆ ಆ್ಯಂಡ್ರಿಷಿಯಮ್ ಗೈನಿಷಿಯಮ್ ಏನಿದಾವಲ್ಲ ಅವೆರಡು ಕೂಡ ಒಂದೇ ಹೂವಿನಲ್ಲಿ ಇದ್ದಾಗ ಅದಕ್ಕೆ ನಾವು ಮಾನೋಯಿಷಿಯಸ್ ಅಂತೇಳಿ ಕರಿತೀವಿ. ಮತ್ತು ಅದಕ್ಕೆ ಹೋಮೋಥ್ಯಾಲಿಕ್ ಅಂತ ಕರೆದು. ಹೋಮೋ ಅಂದರೆ ಸೇಮ್, ಸಿಮಿಲರ್, ಒಂದೇ ಪ್ಲ್ಯಾಂಟಲ್ಲಿ ಆ ಫ್ಲವರಲ್ಲಿ ಎರಡು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇದೆ ಅಂತೇಳಿ ಅದು ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಅಂಥವಕ್ಕೆ ಹೋಮೋಥ್ಯಾಲಿಕ್. ಆಮೇಲೆ ಅನದರ್ ಥಿಂಗ್ ಈಸ್ ದಟ್ ಈಸ್ ಬೈಸೆಕ್ಷುವಲ್ಲು ಆ್ಯಂಡ್ ಮಾನೋಯಿಷಿಯಸ್ ಅಂತೇಳಿ ಹೇಳಿರ್ತದೆ. ಇವನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಎಕ್ಸಾಮ್ ದೃಷ್ಟಿಯಿಂದ. ಯೂನಿಸೆಕ್ಷುವಲ್ ಫ್ಲವರ್ಸ್ ಯಾವುವು, ಬೈಸೆಕ್ಷುವಲ್ ಫ್ಲವರ್ಸ್ ಯಾವುವು, ಮಾನೋಯಿಷಿಯಸ್ ಅಂತಂದರೆ ಏನು, ಡಯೋಯಿಷಿಯಸ್ ಅಂತಂದರೆ ಏನಕ್ಕೆ ಹೇಳ್ತಾರೆ, ಆಮೇಲೆ ಹೋಮೋಥ್ಯಾಲಿಕ್ ಅಂತಂದರೆ ಏನು, ಹೆಟಿರೋಥ್ಯಾಲಿಕ್ ಅಂತ ಹೇಳಿದರೆ ಯಾವುದಕ್ಕೆ ಹೇಳಬೇಕು, ಇಂಥ ಕೆಲವು ಪಾಯಿಂಟ್ಸನ್ನು
ನೀವು ಒಂದು ಕಡೆ ಗುರುತು ಮಾಡಿಕೊಂಡು ಪದೇ ಪದೇ ಮೆಮರೈಸ್ ಮಾಡ್ಕೋಬೇಕು, ನೆನಪು ಮಾಡ್ಕೊಳ್ತಾ ಇರಬೇಕು. ಆವಾಗ ನಿಮಗೆ ಅವು ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ಅಷ್ಟು ನಾವು ಕಲಿತಾದ ನಂತರದಲ್ಲಿ ನಾನು ಫಸ್ಟ್ ಕನ್ಸಿಡರ್ ಮಾಡಿದ್ದು ಸ್ಟ್ರಕ್ಚರ್ ಆಫ್ ದ ಸ್ಟೇಮನ್ಸ್ ಅಂತೇಳಿ ನಾನು ಕರೆದೀನಿ. ಅಂದರೆ ಸ್ಟ್ರಕ್ಚರ್ ಆಫ್ ಆಂಡ್ರೀಶಿಯಂ. ನೀವು ನೆನಪಿಗೆ ಸ್ವಲ್ಪ ಅದನ್ನು ನೆನಪು ಮಾಡಿಕೊಡ್ತೀನಿ. ಆಂಡ್ರೋಈಶಿಯಂ. ಈ ಆಂಡ್ರೋಈಶಿಯಂನ ಯೂನಿಟ್ಟಿನ ಹೆಸರು ಸ್ಟೇಮನ್ಸ್. ಸ್ಟೇಮನ್ಸ್ ಸ್ಟೇಮನ್ಸ್ ಅಂತ ಕರಿತೀವಿ. ಸ್ಟೇಮನ್ಸ್ ಅಂದರೆ ಇದು ಮೇಲ್ ಅಂತೇಳಿ. ಸ್ಟೇಮನ್ಸಿನ ಆಗ ಮತ್ತೆ ಅಲ್ಟ್ರಾ ಸ್ಟ್ರಕ್ಚರ್ ಆಫ್ ದ ಸ್ಟೇಮನ್ಸ್. ಇದು 3 ಪಾರ್ಟ್ಸ್ ಇದೆ ಇದರಲ್ಲಿ. ಒಂದು ಫಿಲಮೆಂಟ್. ಸೊ ಫಿಲಮೆಂಟ್, ದಿಸ್ ಇಸ್ ಕಾಲ್ಡ್ ಫಿಲಮೆಂಟ್. ಇದು ಕನೆಕ್ಟಿವ್. ಇವೆರಡನ್ನ ನಾವು ಆಂಥರ್ಸ್ ಅಂತೇಳಿ ಕರೀತೀವಿ. ನೀವು ಎಷ್ಟು ಎಕ್ಸ್ಪ್ಲೇನ್ ಮಾಡಬೇಕು ಆಂಡ್ರೀಶಿಯಂ ಬಗ್ಗೆ ಎಕ್ಸಾಮ್ನಲ್ಲಿ? ಆಂಡ್ರೀಶಿಯಂ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂದಾಗ ಮೊದಲು ನೀವು ನೆನಪು ಮಾಡ್ಕೋಬೇಕು ಯಾವುದು, ಇಟ್ ಈಸ್ ದ ನೇಮ್ ಆಫ್ ದ ಹೋರಲ್. ಅಂದರೆ ಆಂಡ್ರೀಶಿಯಂ ಅನ್ನೋದು ಹೋರಲ್. ಈ ಹೋರಲಿನ ಯೂನಿಟ್ಟಿನ ಹೆಸರು ಸ್ಟೇಮನ್. ಸ್ಟೇಮನ್ ಅನ್ನೋದು ಇಟ್ ಈಸ್ ಅ ಫಿಲಮೆಂಟಲ್ ನ್ಯಾರೋ, ಅದೇ ವಾಟ್ ಯು ಸೇ ಇಟ್ ಆಸ್ ಇಟ್ ಈಸ್ ಅ ನ್ಯಾರೋ ಫಿಲಮೆಂಟಲ್ ಸ್ಟ್ರಕ್ಚರ್. ಅಟ್ ಇಟ್ಸ್ ಟರ್ನ್ ಎಕ್ಸ್ಟ್ರೀಮ್ ಟಿಪ್ ಆಫ್ ದಿಸ್ ಸ್ಟೇಮನ್ ಹ್ಯಾವಿಂಗ್ ವಿತ್ ಆಂಥರ್ಸ್. ಆಂಥರ್ಸ್ ಇದೆ ಇದರ ತುದಿ ಭಾಗದಲ್ಲಿ. ಇವನ್ನ ನಾವು ಆಂಥರ್ಸ್ ಅಂತ ಹೇಳ್ತೀವಿ. ಸೊ ಈ ಆಂಥರ್ಸ್ ಒಳಗಡೆ ಪೋಲನ್ ಗ್ರೇನ್ಸ್ ಫಾರ್ಮೇಷನ್ ಆಗ್ತದೆ. ವಿತಿನ್ ದ ಆಂಥರ್ಸ್ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ದ ಪೋಲನ್ ಗ್ರೇನ್ಸ್. ಓಕೆ, ಇದಿಷ್ಟು ಒಂದು ಪಾಯಿಂಟ್ ಇದೆಲ್ಲ. ಅಂದರೆ ಫಿಲಮೆಂಟ್ ಇರುವಂಥ ನ್ಯಾರೋ ಎರೆಕ್ಟ್ ಸ್ಟ್ರಕ್ಚರ್ ಅಟ್ ಇಟ್ಸ್ ಟರ್ನ್ ಇಟ್ ಈಸ್ ಹ್ಯಾವಿಂಗ್ ವಿತ್ ದ ಆಂಥರ್ಸ್. ಸೊ ಈ ಆಂಥರ್ ಫಿಲಮೆಂಟ್ ಕನೆಕ್ಟ್ ಮಾಡುವಂಥ ಸ್ಟ್ರಕ್ಚರ್ಗೆ ಕನೆಕ್ಟಿವ್ ಅಂತ ಹೇಳಿರೋದು. ಓಕೆ, ಇದಿಷ್ಟು ಒಂದು ಸ್ಟ್ರಕ್ಚರ್. ಇಲ್ಲಿ ನೀವು ಮುಖ್ಯವಾಗಿ ಎಕ್ಸಾಮ್ ದೃಷ್ಟಿಯಿಂದ ಏನು ಕಲಿಕೋಬೇಕಾಗುತ್ತೆ ಅಂತ ಹೇಳಿದರೆ, ಈ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಆಂಥರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ನಾನು ಹೋದ ಕ್ಲಾಸಲ್ಲಿ ಹೇಳಿದ್ದೀನಿ, ಆದರೂ ಕೂಡ ಮತ್ತೆ ಒಂದು ಸ್ವಲ್ಪ ಕೆಲವು ಹೈಲೈಟ್ ಮಾಡಿಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ, ನೋಡ್ಕೊಳ್ಳಿ. ಸೊ TS ಆಫ್ ಆಂಥರ್ ಅಂತೇಳಿ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾನೆ. ಈ ಒಂದು ಪಾಯಿಂಟಲ್ಲಿ ಸ್ಟ್ರಕ್ಚರ್ ಆಫ್ ಟಿಪಿಕಲ್ ಫ್ಲವರ್ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರ ಲೇಬಲಿಂಗ್ ಮಾಡೋದನ್ನು ಕಲ್ತ್ಕೋಬೇಕು. ಅದರಲ್ಲಿ 4 ಹೋರಲ್ಸಲ್ಲಿ ಯಾವ ಎಸೆನ್ಷಿಯಲ್ಲು ಯಾವ ಅಸಿಸರಿ ಹೋರಲ್ಸ್ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಅಷ್ಟು ಪಾರ್ಟ್ ಕಲ್ತಾದ್ಮೇಲೆ ನೀವು ಇದನ್ನು ಫುಲ್ಲು ಕಾನ್ಸಂಟ್ರೇಟ್ ಮಾಡಬೇಕು. ಸ್ಟೇಮನ್ಸಲ್ಲಿ ಆಂಥರ್ ಪಾರ್ಟನ್ನು ಡೀಟೇಲ್ ಆಗಿ ನೀವು ಕಲಿಯಲೇಬೇಕಾದಂಥ ಸಂದರ್ಭ. ಈ ಒಂದು ಹಂತದಲ್ಲಿ TS ಆಫ್ ಏನ್ ಆಂಥರ್ ಇದೆ, TS ಆಫ್ ಆಂಥರ್ ಇದನ್ನು ಯಾವ ರೀತಿ ನೀವು ಡಿಫೈನ್ ಮಾಡ್ತೀರಿ ಅಂತ ಹೇಳಿದ್ರೆ, ಆಂಥರ್ ಈಸ್ ಎ ಬೈಲೋಬ್ ಕ್ಲಬ್ ಶೇಪ್ಡ್ ಅಂತ ಹೇಳ್ಕೊಟ್ಟಿದ್ದೀನಿ. ಕ್ಲಬ್ ಶೇಪ್ಡ್ ಅಂತೇಳಿ. ಸಪೋಸ್ ಈಗ ನೋಡಿ, ನಾನು ಜನರಲ್ ಆಗಿ ಬರೀ ಆಂಥರ್ದ ಡಯಾಗ್ರಾಮ್ ಮಾಡ್ತೀನಿ. ನೀವು ಒಂದು ಮೈಕ್ರೋಸ್ಕೋಪಲ್ಲಿ, ಡಿಸೆಕ್ಟಿಂಗ್ ಮೈಕ್ರೋಸ್ಕೋಪಲ್ಲಿ ಈ ಸ್ಟ್ರಕ್ಚರನ್ನು ನೀವು ನೋಡಿದಾಗ ಇದು ಬೈಲೋಬ್ ಅನ್ನೋದು ಎಂಥದ್ದು ಕೂಡ ಕ್ಲಿಯರಾಗಿ ಗೊತ್ತಾಗುವಂಥದ್ದು. ಇದರ ಟ್ರಾನ್ಸ್ಫರ್ ಸೆಕ್ಷನ್ ಅನ್ನು ತೆಗಿತೀವಿ, TS ಅಂತ ಕರಿತೀವಿ. ಟ್ರಾನ್ಸ್ಫರ್ ಸೆಕ್ಷನ್ ತೆಗೆದಾಗ ನಮಗೆ ಇಂಟರ್ನಲ್ ಮಾರ್ಫಾಲಜಿಕಲ್ ಫೀಚರ್ಸ್ ತುಂಬ ಸ್ಪಷ್ಟವಾಗಿ ಕಾಣುವಂಥದ್ದು. ಸೊ ನೋಡಿ, ಇವು ಎರಡು ಏನಿದೆ, ಬೈ ಲೋಬ್, ಇದು ಒಂದು ಲೋಬ್, ಇದು ಸೆಕೆಂಡ್ ಲೋಬ್. ಓಕೆ, ಈ ಬೈ ಲೋಬ್ಗಳಲ್ಲಿ ಮತ್ತೆ ನಾವು ಹೀಗೆ ಕ್ರಾಸ್ ಮಾಡಿ ನೋಡಿದ್ರೆ, ಈ ಥರ ಹೀಗೆ ಕ್ರಾಸ್ ಮಾಡಿ ನೋಡಿದಾಗ ಇದು ಒಂದು ತೀಕ. ದಿಸ್ ಈಸ್ ದ ಫಸ್ಟ್ ತೀಕ. This is the second theka. This one is the third theka. And this one is the fourth theka. ಅಂದರೆ ಇದರ ಅರ್ಥ ಏನು? Each lobe having with 2 thekas in them. ಅಂದರೆ ಅವುಗಳಲ್ಲಿ 2 ಥೀಕಾಗಳಿವೆ. ನೋಡಿ, ಈ ಫಸ್ಟ್ ಲೋಬಲ್ಲಿ 1-2 ಥೀಕಾಗಳಿದ್ದಾವೆ. ಅದೇ ರೀತಿಯಲ್ಲಿ ಸೆಕೆಂಡ್ ಲೋಬಲ್ಲಿ 3rd and 4th ಥೀಕ ಇರೋದನ್ನು ನಾವು ನೋಡ್ಬೋದು. ಸೊ ಇದರ ಮತ್ತೆ ಅಲ್ಟ್ರಾ ಸ್ಟ್ರಕ್ಚರ್ನ ನಾವು ನೋಡಿದಾಗ ಕ್ರಾಸ್ ಸೆಕ್ಷನ್ ಮಾಡಿ ನೋಡಿದರೆ ಅದರ ಆಕೃತಿ ಯಾವ ರೀತಿ ಕಾಣುತ್ತೆ? ಇವೆರಡು, ಇದು ಒಂದು ಸ್ಟ್ರಕ್ಚರ್. ಅದೇ ರೀತಿಯಾಗಿ ಹೀಗೆ ಇದು ಫಿಲಮೆಂಟ್. ದಿಸ್ ಇಸ್ ಕಾಲ್ಡ್ ಫಿಲಮೆಂಟ್. ಫಿಲಮೆಂಟ್ ಆಯಿತು. ಈ ಭಾಗ ಏನಿದೆ ಇದಕ್ಕೆ ನಾವು ಕನೆಕ್ಟಿವ್ ಅಂತ ಕರಿತೀವಿ.
ದಿಸ್ ಇಸ್ ಕಾಲ್ಡ್ ಎಸ್ ಕನೆಕ್ಟಿಂಗ್. ಈ ಪ್ರತಿಯೊಂದು ಈಗ ಇದು ಒಂದು ಲೋಬ್, ಇದು ಒಂದು ಎಸ್, ಇದು ಒಂದು ಲೋಬ್, ಇದು ಒಂದು ಲೋಬ್. ಈ ಎರಡು ಲೋಬ್ಗಳಲ್ಲಿ ಎರಡು ಏನು ಟೀಕಾಗಳಿದ್ದಾವೆ. ಇವು ಸ್ಪೆರಿಕಲ್ ಇನ್ ಅಪಿಯರೆನ್ಸ್, ಅಂದರೆ ದುಂಡ ಕಾಣ್ತದೆ, ಸ್ಪೆರಿಕಲ್ ರೌಂಡ್ ಶೇಪ್ ಇದೆ ಎರಡು ಕೂಡ, ರೌಂಡಿಂಗ್ ಶೇಪ್. ಟೋಟಲಿ ಸ್ಪೆರಿಕಲ್ ಇನ್ ಅಪಿಯರೆನ್ಸ್. ಈ ರೌಂಡ್ ಶೇಪ್ ಇರುವಂಥ ಈ ಸ್ಟ್ರಕ್ಚರ್ಸ್ಗೆ ನಾವು ಏನಂತ ಕರಿತೀವಿ? ಇವನ್ನ ನಾವು ಯಾವಾಗಲೂ ಮೈಕ್ರೋಸ್ಪೊರಾಂಜಿಯಾ ಅಂತ ಕರೆದು ವಿಜ್ಞಾನಿಗಳು. ಸೊ ಒಂದು ಎನ್ಲಾರ್ಜ್ಡ್ ಪಾರ್ಟ್ ಆಫ್ ದ ಮೈಕ್ರೋಸ್ಪೊರಾಂಜಿಯಾ ನನಗೆ ಮತ್ತೆ ಸ್ವಲ್ಪ ರಿಪೀಟ್ ಮಾಡಿ ಹೇಳ್ಕೊಡ್ತೀನಿ, ನೆನಪಿಟ್ಕೊಳ್ಳಿ ಸರಿಯಾಗಿ. ಓಕೆ, ಈಗ ಕ್ಲಬ್ ಶೇಪ್ ಇರುವಂಥ ಬೈಲೋಬುಡ ಆಂಥರಿನ ಒಂದು ಎನ್ಲಾರ್ಜ್ಡ್ ಪಾರ್ಟ್ ಆಫ್ ದ ಮೈಕ್ರೋಸ್ಪೊರಾಂಜಿಯಾ. ಇದಕ್ಕಿಂತ ಮೊದಲು ನೀವು ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಒಟ್ಟಲ್ಲಿ ಆಂಥರಲ್ಲಿ 4 ಲೇಯರ್ಸ್ ಇದೆ. 4 ಲೇಯರ್ಸ್ ಇದೆ. ಯಾವ್ಯಾವ? ಮೊದಲನೇ ಲೇಯರ್ ಅನ್ನ ಎಪಿಡರ್ಮಿಸ್ ಅಂತ ಕರೆದು, ಎಪಿಡರ್ಮಿಸ್. ಫಸ್ಟ್ ಲೇಯರ್ ಆಫ್ ದ ಆಂಥರ್ ಇಸ್ ಕಾಲ್ಡ್ ಎಪಿಡರ್ಮಿಸ್. ಸೆಕೆಂಡ್ ಲೇಯರ್ ಅನ್ನ ಎಂಡೋಥೀಶಿಯಂ ಅಂತ ಹೇಳಿದ್ರು. ಸೊ ಎಂಡೋಥೀಶಿಯಂ, second layer is called endothelium. Third layer of the anther is called as a middle layer. In fourth innermost layer ಅನ್ನು ನಾವು ಟೆಪಿಟಮ್ ಅಂತ ಹೇಳಿ ಕರೀತೀವಿ. ಇವೆಲ್ಲವೂ ಕೂಡ ಈ ರೀತಿ ಪ್ರತಿಯೊಂದು ಸ್ಟ್ರಕ್ಚರ್ ನೋಡ್ತೀವಿ. ಇದಿಷ್ಟರಲ್ಲಿ ಇಷ್ಟೆಲ್ಲ ಡೀಟೇಲ್ಸ್ ಇದೆ. ಅರ್ಥ ಆಯ್ತಾ? ಒಂದು ಮೈಕ್ರೋಸ್ಪೊರಾಂಜಿಯಾ ಹ್ಯಾವ್ ವಿತ್ ಆಲ್ ದ 4 ಲೇಯರ್ಸ್. ಒಂದು ಎಪಿಡರ್ಮ, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಅಂಡ್ ಇನ್ನರ್ಮೋಸ್ಟ್ ಲೇಯರ್ ಇಸ್ ಕಾಲ್ಡ್ ಎಸ್ ದ ಟೆಪಿಟಮ್ ಅಂತೇಳಿ. ಸೊ ಇದು ಎನ್ಲಾರ್ಜ್ಡ್ ಪಾರ್ಟ್ ಅನ್ನು ಈಗ ಸ್ಟಡಿ ಮಾಡಿ ನೋಡೋಣ ಹ್ಯಾಗೆ ಬರುತ್ತೆ ಅಂತೇಳಿ. ಸೊ ಎನ್ಲಾರ್ಜ್ಡ್ ಪಾರ್ಟ್ ಆಫ್ ದ ಮೈಕ್ರೋಸ್ಪೊರಾಂಜಿಯಾ ಅಂದರೆ ಆಂಥರ್ ಟಿಎಸ್ ಅನ್ನು ಸ್ವಲ್ಪ ಎನ್ಲಾರ್ಜ್ ಮಾಡಿ ನೋಡಿದಾಗ ಆ ರೀತಿ ಕಾಣಬಹುದು. ಸಿಂಪಲ್. ಒಂದು ಫಸ್ಟ್ ಲೇಯರ್ ದಟ್ ಈಸ್ ಕಾಲ್ಡ್ ಆಸ್ ಎಪಿಡರ್ಮಿಸ್. ಇದರಲ್ಲಿ ಸೆಲ್ಸ್ ಅರೇಂಜ್ಮೆಂಟ್ ಅನ್ನು ನೀವು ನೋಡ್ತೀರ. ಇದಾದಮೇಲೆ ಸೆಕೆಂಡ್ ಲೇಯರ್. ನಾನು ಹೋದ ಕ್ಲಾಸಲ್ಲಿ ಇದನ್ನೆಲ್ಲ ಡೀಟೇಲಾಗಿ ಡಯಾಗ್ರಾಮ್ ಹಾಕಿದ್ದೀನಿ, ಹಾಗಾಗಿ ಮತ್ತೆ ಡಯಾಗ್ರಾಮ್ ಹಾಕಕ್ಕೆ ಹೋಗೋದಿಲ್ಲ. ಅದನ್ನು ರೆಫರ್ ಮಾಡಿ. ಅದಕ್ಕೆ ಸಪೋರ್ಟಿವ್ ಆಗಿ ಇವತ್ತು ಸ್ವಲ್ಪ ನಿಮಗೆ ಬ್ರಷ್ ಅಪ್ ಮಾಡ್ತಾ ಇದ್ದೀನಿ ನಿಮ್ಮ ಮೈಂಡನ್ನು. ಸೊ ಎರಡನೇ ಲೇಯರ್ ಬಂದು ಎಂಡೋಥೀಶಿಯಂ. ಇನ್ನು ಮೂರನೇದು ಬಂದು ಮಿಡಲ್ ಲೇಯರ್ ಅಂತ ಹೇಳಿದೆ. ನಾಲ್ಕನೇದು ಬಂದು ಟೆಪಿಟಮ್ ಅಂತೇಳಿ. ಈಗ ನಮಗಿಲ್ಲಿ ಮುಖ್ಯವಾಗಿ ಈ 3 ಲೇಯರ್ಗಳು ಏನು ಕೆಲಸವನ್ನು ನಿರ್ವಹಿಸ್ತವೆ? ಈಗ ಫಾರ್ ಎಕ್ಸಾಂಪಲ್ ನಾವು ಬರೀದು ನೋಡೋಣ. ಅದೇ ನಾನು ಲೇಬಲ್ ಮಾಡಿ ತೋರಿಸಿದೆ ನಿಮಗೆ. ಇಲ್ಲಿ ನೋಡಿ, ಮತ್ತೊಮ್ಮೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಬೇಕು. ಸೊ ಈ ಒಂದು ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಇವು 3 ಸೇರಿಕೊಂಡು their main function is to give protection. First thing, give protection to the anther. Give protection to the anther. ಆಮೇಲೆ helps in dehiscence. Dehiscence ಅಂತ ಹೇಳಿದ್ರೆ ಲಿಬರೇಷನ್ ಆಫ್ ದ ಮ್ಯಾಚ್ಯೂರ್ ಫುಲ್ಲಿ ಗ್ರೋನ್ ಪೊಲನ್ ಗ್ರೈನ್ಸ್ ಔಟ್ಸೈಡ್. ಅಂದರೆ ಆಂಥರ್ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆದಮೇಲೆ ಅದ್ರ ಒಳಗಡೆ ಡೆವಲಪ್ ಆದಂಥ ಎಲ್ಲ ಪೊಲನ್ ಗ್ರೈನ್ಸು ಹೊರಗಡೆಗೆ ಡೆಹಿಸೆನ್ಸ್ ಆಗುತ್ತೆ. ಅಂದರೆ ಹೊರಗಡೆಗೆ ಬಂದ್ಬಿಡುತ್ತೆ, ರಿಲೀಸ್ ಆಗ್ಬಿಡೋದಕ್ಕೆ ಡೆಹಿಸೆನ್ಸ್ ಅಂತ ಕರಿತೀವಿ. ಸೊ ಈಗ ಮೈಕ್ರೋಸ್ಪೊರಾಂಜಿಯಾ ಇದೆ. ಸೊ ಇದು ಡೆಹಿಸೆನ್ಸ್ ಆಗೋದಂದ್ರೆ ಇದು ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆದಮೇಲೆ ಏನು ಪೊಲನ್ ಗ್ರೈನ್ಸ್ ಇರ್ತವೆ ಅವು ಹೊರಗಡೆಗೆ ರಿಲೀಸ್ ಆಗುತ್ತೆ. ಇದಕ್ಕೆ ನಾವು ಡೆಹಿಸೆನ್ಸ್ ಅಂತ ಹೇಳ್ತೀವಿ. ಇವೆರಡು ಕೆಲಸಗಳು performed by the first 3 layers called epiderma, endothelium and middle layer. ಇವು 3 ಈ ಕೆಲಸವನ್ನು ನಿರ್ವಹಿಸುವಂಥದ್ದು. ಅದಕ್ಕೆ ಇದು ಎಕ್ಸಾಮ್ನಲ್ಲಿ ಕೇಳಿದ್ದೇನೆ, 1 ಮಾರ್ಕ್ಸಿಗೆ ಕೇಳಿರೋದಿದೆ. ವಾಟ್ ಈಸ್ ದ ಫಂಕ್ಷನಿಂಗ್ ನೇಚರ್ ಆಫ್ ದ ಫಸ್ಟ್ 3 ಲೇಯರ್ಸ್ ಅಂತ ಇದೆ ಕ್ವಶನ್. ಅಂದರೆ ಎಪಿಡರ್ಮಾ, ಆಮೇಲೆ ಅದು ಎಂಡೋಥೀಶಿಯಂ ಮತ್ತು ಮಿಡಲ್ ಲೇಯರ್. ಈ 3 ಲೇಯರ್ಗಳ ಕೆಲಸ ಏನಪ್ಪ ಅಂತ ಹೇಳಿದರೆ ಪ್ರೊಟೆಕ್ಷನ್ ಟು ದ ಆಂಥರ್. ಆಂಥರ್ಗೆ ಪ್ರೊಟೆಕ್ಷನ್ ಕೊಡುತ್ತೆ ಮತ್ತು ಹೆಲ್ಪ್ಸ್ ಇನ್ ಡೆಹಿಸೆನ್ಸ್ ಅಂದರೆ ರಿಲೀಸನಿಂಗ್ ಆಫ್ ಪೊಲನ್ ಗ್ರೈನ್ಸ್ ಅಂತ ಬರ್ಕೋಬೇಕು. ರಿಲೀಸ್ ಆಫ್ ಪೊಲನ್ ಗ್ರೈನ್ಸ್.
the functioning nature of these three layers. In tapetum wing, so this is the innermost and fourth layer of the anther. So it helps in providing nutrition to the future growing anthers. Future growing anthers ಅಂದರೆ ಗ್ರೋಯಿಂಗ್ ಆಂಥರ್ಸ್ಗೆ ನರಿಶ್ಮೆಂಟ್ ಅಂತ ಹೇಳ್ತೀವಿ. ಪ್ರೊವೈಡಿಂಗ್ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಫುಡ್ ಅಂತ ಹೇಳಿ ಆಹಾರವನ್ನು ಸಪ್ಲೈ ಮಾಡ್ತವೆ ಅಥವಾ ಪ್ರೊವೈಡ್ ಮಾಡ್ತವೆ ಅಂತೇಳಿ ಕರಿಬೇಕು. ಸೊ ಪ್ರೊವೈಡಿಂಗ್ ನ್ಯೂಟ್ರಿಷನ್ ಟು ದ ಫ್ಯೂಚರ್ ಗ್ರೋಯಿಂಗ್ ಇದು ಏನು ಆಂಥರ್ಸ್ ಅಂತ ಬರೀಬಾರ್ದು, ಗ್ರೋಯಿಂಗ್ ಪೊಲಂಗ್ರೇನ್ಸ್. ಫ್ಯೂಚರ್ ಗ್ರೋಯಿಂಗ್ ಪೊಲಂಗ್ರೇನ್ಸ್ ಅಂದರೆ ಅವೇನು ಪೊಲಂಗ್ರೇನ್ಸ್ ಒಳಗಡೆ ಬೆಳೀತಾ ಇರ್ತವೆ. ಸೊ ಈ ಎಲ್ಲ ಪೊಲಂಗ್ರೇನ್ಸ್ಗೆ ನ್ಯೂಟ್ರಿಷನ್ ಅನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು ಈ ಒಂದು ಟೆಪಿಟಮ್ ನಿರ್ವಹಿಸುತ್ತೆ. ಸೊ ಇದಿಷ್ಟು ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಡಿಸ್ಕಸ್ ಮಾಡಿ ಹೇಳಿರೋದಿದೆ. ಪ್ಲೀಸ್ ಇದನ್ನು ನೀವು ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾಕಂದರೆ ಎಕ್ಸಾಮಿಗೆ ಹೆಲ್ಪ್ ಆಗುವಂಥ ಪಾಯಿಂಟ್ ಇದು. ಹಾಗಾಗಿ ನಿಮಗೆ ಬೆನಿಫಿಟ್ ಇದೆ. ಯಾವುದೇ ಕಾರಣಕ್ಕೂ ಈ 4 ಲೇಯರ್ಸನ್ನು ಮರಿಬೇಡಿ. ಮೊದಲ 3 ಲೇಯರ್ಸ್ ಹೆಸರು ಸರಿಯಾಗಿ ನೆನಪಿಟ್ಕೋಬೇಕು ಮತ್ತು ಅವುಗಳ ಕೆಲಸದ ನಿರ್ವಹಣೆ ಬಗ್ಗೆ ನೀವು ಹೇಳಬೇಕು. ಅದೇ ರೀತಿ ಟೆಪಿಟಮ್ ಏನು ಮಾಡುತ್ತೆ ಅಂತ ಹೇಳಿದ್ದೀನಿ, ಇಟ್ ಪ್ರೊವೈಡ್ಸ್ ನ್ಯೂಟ್ರಿಷನ್ ಅಂದರೆ ಫುಡ್ಡನ್ನು ಪ್ರೊವೈಡ್ ಮಾಡುತ್ತೆ. ಫ್ಯೂಚರ್ ಗ್ರೋಯಿಂಗ್ ಪೊಲಂಗ್ರೇನ್ಸ್, ಇದಿಷ್ಟು ಪಾಯಿಂಟ್ಸನ್ನು ಚೆನ್ನಾಗಿ ನೆನಪಿಟ್ಕೋಬೇಕು. ಓಕೆ, ಇನ್ನು ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಸ್ಟ್ರಕ್ಚರ್ ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಇದೆ. 1 ಮಾರ್ಕ್ಸ್ ಕ್ವಶನ್ ಇದೆ ನಿಮಗೆ. ಮೈಕ್ರೋಸ್ಪೋರೋಜೆನೆಸಿಸ್ ಸ್ವಲ್ಪ ನೋಡಿ. microsporogenesis. It is 1 marks question in the old question papers. First question arise agide. What is microsporogenesis? It is nothing but definition baridi nodi. Microsporogenesis, it is the process of formation of pollen grains it is the process of formation of pollen grains inside the pollen sac ಅಥವಾ ಮೈಕ್ರೋಸ್ಪೊರಾಂಜಿಯಾ. pollen sac ಅಂದ್ರೆ ಒಂದೇ. ಸೊ microsporangia, pollen sac, inside the pollen sac ಅಥವಾ microsporangia by sporogenous tissue. ಸೊ ಇದಕ್ಕೆ ನಾವೇನಂತ ಹೇಳ್ಬೋದು, ಸ್ಪೋರೋಜಿನಸ್ ಟಿಶ್ಯೂ ಇಸ್ ನಥಿಂಗ್ ಬಟ್ PMC, pollen mother cells, ಅಥವಾ MMC, microspore mother cells. ಇದರ ಲಾಂಗ್ ಫಾರ್ಮ್ಸ್ ನಾನು ಇಲ್ಲಿ ಬರೆದಿರ್ತೀನಿ, ನೋಡ್ಕೊಳ್ಳಿ. ಸೊ PMC means pollen. P ಅಂದರೆ pollen, M ಅಂದರೆ mother, C ಅಂದರೆ cells, pollen mother cells. ಅಥವಾ MMC ಅಂತ MMC. ವಾಟ್ ಇಸ್ ದಿಸ್ MMC? ಮೈಕ್ರೋಸ್ಪೋರ್. M ಅಂತ ಹೇಳಿದ್ರೆ ಮೈಕ್ರೋಸ್ಪೋರ್. ಇನ್ನೊಂದು M ಇದೆಯಲ್ಲ ಅದನ್ನು ಮೈಕ್ರೋಸ್ಪೋರ್ ಮದರ್ ಸೆಲ್ಸ್. ಸೊ ಈ 2 ಥರದ ಸ್ಟ್ರಕ್ಚರ್ಸ್ ಒಂದೇ, ವ್ಯತ್ಯಾಸ ಇಲ್ಲ. ಇವನ್ನ ನಾವು ಸಿಂಪಲ್ ಆಗಿ ಸ್ಪೋರೋಜಿನಸ್ ಸೆಲ್ಸ್ ಅಥವಾ ಸ್ಪೋರೋಜಿನಸ್ ಟಿಶ್ಯೂ ಅಂತ ಕರಿತೀವಿ. ಈ ಸ್ಪೋರೋಜಿನಸ್ ಟಿಶ್ಯೂ ಏನಿದೆ ಮುಂದೆ ಫ್ಯೂಚರಲ್ಲಿ ಇವು ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಸ್ಪೋರೋಜಿನಸ್ ಟಿಶ್ಯೂ ನಥಿಂಗ್ ಬಟ್ PMC ಅಥವಾ MMC. ಓಕೆ, ಟು ಫಾರ್ಮ್ ಇಟ್ ಈಸ್ ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ pollen grains inside the pollen sac ಅಥವಾ microsporangia by sporogenous tissue that is pollen mother cells or microspore mother cells. ಈ ಪಾಯಿಂಟ್ ಅನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು.
ಡೆಫಿನೇಷನ್ ಈ ರೀತಿ ಬರೀರಿ, ಯು ವಿಲ್ ಗೆಟ್ ಇಟ್ 1 ಮಾರ್ಕ್ಸ್. ಇದು ಮೈಕ್ರೋಸ್ಕೋಪ್